ಬರ್ರಿ ಫ್ರೆಂಡ್ಸ್, ಇವಾಗ ಸಫಾರಿ ಹೋಗೋನು. ಬರೀ ಅಲ್ಲಿ ಹೋಗಿಂದ ವ್ಯೂ ಹೆಂಗಿರುತ್ತೆ ತೋರಿಸ್ತಿಲ್ಲ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ಗೋಪುರ ಹೆಂಗ್ ನಿರ್ಮಾಣ ಮಾಡ್ಯಾರಪ್ಪ ಅಂತಂದ್ರೆ ಅದು ಇಲ್ಲಿ ತಳಗೆಲ್ಲ ಕಲ್ಲು ಹಾಕ್ಯಾರಿ. ಮೇಲಿಂದ ಏನು ಈ ಕಡೆ ಬಂದ್ರಪ್ಪ ಅಂದ್ರೆ ಈ ಕಲ್ಲಿನ ರಥ ಮಿಸ್ ಮಾಡಕ್ ಹೋಗ್ರಿ. ಮಿಸ್ ಮಾಡ್ರೆ ನೋಡ್ರಿ, ನಿರ್ಮಿಸಿದವರು ಶ್ರೀಕೃಷ್ಣ ದೇವರಾಯ. ನೋಡ್ಕೊಳ್ಳೋ ಕಲ್ಲಿನ ರಥ ಐತಲ್ರಿ, ಅದು ಇಲ್ಲೇ ಡೈರೆಕ್ಟ್ ಆಗಿ ಬಂದಿ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಈಗ ಎಂಟ್ರೆನ್ಸ್ ಬಂದೇವು. ಎಂಟ್ರೆನ್ಸ್ ಹಿಂಗದ ನೋಡ್ರಿ. ಇಲ್ಲಿನೂ ಟಿಕೆಟ್ ಪ್ರೈಸ್ ಐತೆ ಅಂತ್ರಿ, ಎಷ್ಟೈತಿ ಗೊತ್ತಿಲ್ಲ, ಕೇಳಿಕೆ ಹೇಳ್ತೀವಿ. ಈಗ ಟಿಕೆಟ್ ತೊಗೊಳಕ್ ಹೊಂಟಾನ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವಾಗ ಎಲ್ಲಿ ಬಂದೇವಪ್ಪ ಅಂದ್ರೆ ನಾವು ಹಂಪಿಗೆ ಬಂದೇವೆ ನೋಡ್ರಿ. ಹಂಪಿ ಕಲ್ಲಿನ ರಥ ನೋಡಕ್ ಹೋಗೋನು. ಕಲ್ಲಿನ ರಥ ಪರ್ ಪರ್ಸನ್ ಟಿಕೆಟ್ ಎಷ್ಟೈತಿ, ಇವಾಗ ಟಿಕೆಟ್ ತೊಗೊಂಡಿದ್ದು ಎಷ್ಟೈತಿ ಅಂತ ಎಲ್ಲ ಹೇಳ್ತೀನಿ ರೀ. ಬರ್ರಿ ಈಗ ಒಳಗೆ ಹೋಗೋನು. ಟಿಕೆಟ್ ಕೌಂಟ್ರ್ ಇಲ್ಲ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಟಿಕೆಟ್ ಪ್ರೈಸ್ ಎಷ್ಟೈತಪ್ಪ ಅಂದ್ರೆ ಪರ್ ಪರ್ಸನ್ 30 ರೂಪಾಯಿ ಐತ್ರಿ. ಹೋಗೋದು ಬರೋದು ಸೇರಿ ಇದು ಅಮೌಂಟ್. ಈ ಥರ ವೆಹಿಕಲ್ ಇರ್ತಾವೆ ನೋಡ್ರಿ, ಎಲೆಕ್ಟ್ರಿಕಲ್ ವೆಹಿಕಲ್ ಒಳಗೆ ಹೋಗೋದ್ರಿ. ಬರ್ರಿ ಈಗ ನಾವು ಜರ್ನಿ ಮಾಡೋಣ ನೆಕ್ಸ್ಟ್. ಈಗ ನಾವು ಹೋಗೋಣ, ಬರ್ರಿ ಒಳಗೆ ಹೋಗೋಣ. ಹೆಂಗೆ ಇರುತ್ತೆ ಏನೇನೆಲ್ಲ ಎಲ್ಲ ತೋರಿಸ್ತೀನಿ, ನೋಡೋಣ ಬರ್ರಿ. ಸಿಗ್ತೀನಿ ರೀ ಗಾಡಿ ಒಳಗೆ. ಬರ್ರಿ ಫ್ರೆಂಡ್ಸ್, ಇವಾಗ ಸಫಾರಿ ಹೋಗೋನು. ಬರೀ ಅಲ್ಲಿ ಹೋಗಿಂದ ವ್ಯೂ ಹೆಂಗಿರುತ್ತೆ ತೋರಿಸ್ತೀನಿ ಅಂತ. ಗಾಡಿ ಬರ್ತಿಲ್ಲ. ನಡ್ಕೊತ ಹೋಗೋದಿತ್ತು ಅಂದ್ರೆ ಹೋಗ್ಬೋದ್ರಿ. 1 ಕಿಲೋಮೀಟರ್ ಆಗುತ್ತೆ. ಬೇಕಂದ್ರೆ ವೆಹಿಕಲ್ ಒಳಗೆ ಹೋಗ್ಬೇಕಪ್ಪ ಅಂದ್ರೆ ಹೋಗುದು ಬರೋದು ಚಾರ್ಜ್ ಒಬ್ಬರಿಗೆ 30 ರೂಪಾಯಿ ಆಗುತ್ತೆ ನೋಡ್ರಿ. ನೋಡ್ರಿ ಜನ ನಡ್ಕೊತಾನ ಹೊಂಟ್ರ. ನಾವು ವಿಡಿಯೋ ಮಾಡ್ಬೇಕಲ್ರಿ, ಅದ್ರ ಸಂಬಂಧ ಟೈಮ್ ಕವರ್ ಆಗಲ್ಲ. ಅದಕ್ಕೋಸ್ಕರ ನಾವು ಗಾಡಿ ಒಳಗೆ ಕುಂತೀವ್ರಿ. ಬೈಕ್ ಐತಿ, ಯಾಕಂದ್ರೆ ಈ ಬೈಕ್ ಬಿಡಲ್ರಿ ಒಳಗೆ, ಅದಕ್ಕೋಸ್ಕರ. ಈ ಕಡೆ ಬಂದ್ರಪ್ಪ ಅಂದ್ರೆ ಈ ಕಲ್ಲಿನ ರಥ ಮಿಸ್ ಮಾಡಕ್ ಹೋಗ್ಬರ್ರಿ. ಮಿಸ್ ಮಾಡ್ದೆ ನೋಡ್ರಿ, ಸೂಪರ್ ಆಗಿರುತ್ತೆ. ನೋಡ್ರಿ ಫ್ರೆಂಡ್ಸ್, ಈಗ ಎಂಟ್ರೆನ್ಸ್ ಬಂದೇವು. ಎಂಟ್ರೆನ್ಸ್ ಹಿಂಗದ ನೋಡ್ರಿ. ಬರ್ರಿ ಇವಾಗ ಒಳಗೆ ಹೋಗೋಣ. ಟಿಕೆಟ್ ಎಷ್ಟೈತೆ ಅಂತ ಇಲ್ಲಿನೂ ಟಿಕೆಟ್ ಪ್ರೈಸ್ ಐತೆ ಅಂತ್ರಿ, ಎಷ್ಟೈತಿ ಗೊತ್ತಿಲ್ಲ, ಕೇಳಿಕೆ ಹೇಳ್ತೀವಿ. ಈಗ ಟಿಕೆಟ್ ತೊಗೊಳಕ್ ಹೊಂಟಾನ ನಮ್ಮ ಹುಡುಗ, ತೊಗೊಂಬರ್ತಾನೆ. ಟಿಕೆಟ್ ಎಷ್ಟು ಅಂತ ಹೇಳ್ತಾರೆ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ಕಲ್ಲಿನ ರಥ ನೋಡಕ್ ಹೋಗು ಟಿಕೆಟ್ ಎಷ್ಟೈತಪ್ಪ ಪರ್ ಪರ್ಸನ್ 40 ರೂಪಾಯಿ ಐತ್ರಿ. ನಾವಿಬ್ರು ಬಂದೆವು, ಅದಕ್ಕೋಸ್ಕರ 2 ಟಿಕೆಟ್ ತೊಗೊಂಡೇವ್ರಿ. ಬರ್ರಿ ಈಗ ಒಳಗೆ ಹೋಗೋಣ. ನೋಡ್ರಿ ಫ್ರೆಂಡ್ಸ್, ಇದು 50 ರೂಪಾಯಿ ಕಲ್ಲಿನ ರಥ. 50 ರೂಪಾಯಿ ನೋಟ್ ಒಳಗೆ ಕಲ್ಲಿನ ರಥ ಐತಲ್ರಿ, ಅದು ಇಲ್ಲೇ ಡೈರೆಕ್ಟ್ ಆಗಿ ಬಂದಿ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ನಾವೀಗ ವಿಠಲ್ ದೇವಸ್ಥಾನಕ್ಕೆ ಬಂದೇವಲ್ರಿ. ಆ ಕಲ್ಲಿನ ರಥದ ಬಗ್ಗೆ ಮಾಹಿತಿ ನಮ್ಮ ವೆಂಕಟೇಶ್ ಹೇಳ್ತಾನೆ ರೀ. ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಾನ. ಅವ್ನ ಕಡೆ ಕೇಳೋಣ ಬರ್ರಿ, ಏನೇನು ಎಷ್ಟನೇ ಶತಮಾನದಾಗ ಇದು ನಿರ್ಮಾಣ ಆಗೈತಿ ಪ್ರತಿಯೊಂದು ಹೇಳ್ತಾರೆ ರೀ. ಇಲ್ಲಿ ಕೇಳಿಸ್ಕೊಳ್ಳೋಣ ಬರ್ರಿ ಏನೇನು ಹೇಳ್ತಾರೆ. ನೋಡಿ ಫ್ರೆಂಡ್ಸ್, ಇದು ವಿಜಯನಗರ ಜಿಲ್ಲೆಯಲ್ಲಿದೆ. ಹಂಪಿಯ ಶ್ರೀ ವಿಠಲ ದೇವಸ್ಥಾನ ಹತ್ರ ಕಲ್ಲಿನ ರಥ ಇದೆ. ಇದು ಕಾಲ 16ನೇ ಶತಮಾನ ವಿಜಯನಗರ ಸಾಮ್ರಾಜ್ಯ. ಮತ್ತು ನಿರ್ಮಿಸಿದವರು ಕೃಷ್ಣ ದೇವರಾಯ 1513 ಮತ್ತು 1516 ನಡುವರ್ಕ. ಮತ್ತು ಇದು ಹಂಪಿಯ ಐಕಾನ್ ಆಗಿದೆ. 50 ರೂಪಾಯಿ ನೋಟಿನ ಮೇಲೆ ಹಂಪಿಯ ಐಕಾನ್ ಇದೆ.
ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೆಲ್ಲ ಮಾಹಿತಿ ಕೊಟ್ಟಾರ. ಅದಕ್ಕೋಸ್ಕರ ಆದರೂ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಬರ್ರಿ, ಇನ್ನೂ ಕೆಲವೊಂದಿಷ್ಟು ಪ್ಲೇಸ್ ಅದಾವು, ಅವೆಲ್ಲ ನೋಡ್ಕೊಳಮ್ರಿ. ಇದು ಪ್ಲೇಸ್ ಇಲ್ಲೆಲ್ಲ ಈ ಥರ ಐತೆ ನೋಡ್ರಿ, ನಾವು ನಿಂತಿರೋ ಜಾಗದಾಗ ರೀ. ಬರ್ರಿ ಫ್ರೆಂಡ್ಸ್, ಈಗ ಕೆಲವೊಂದಿಷ್ಟು ದೇವಸ್ಥಾನ ಅದಾವು, ಆ ದೇವಸ್ಥಾನನೂ ನೋಡುಮ್ರಿ, ಅದು ಎಕ್ಸ್ಪ್ಲೋರ್ ಮಾಡಮು. ಬರ್ರಿ, ಈಗ ಅಲ್ಲಿ ಹೋಗೋಣ ಬರ್ರಿ, ಅಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ ಹೆಂಗೈತಿ ಏನೇನಿಲ್ಲ. ಅಲ್ಲಿ ಹೋದ್ರೆ ಸಿಕ್ಕಾಬಿಟ್ಟು ತಂಪಿರ್ತ್ರಿ, ಕೋಲ್ಡ್. ಇಲ್ಲಿ ಹೊರಗೆಲ್ಲ ಇಷ್ಟು ಬಿಸಿಲೈತಪ್ಪ ಅಂದ್ರೆ ನಿಂದ್ರಾಗ ಆಗೋಲ್ರಿ ನಮಗೆ. ಚಪ್ಪಲ್ಸ್ದಾಗ ಸುಡಾಕತ್ತವ್ರಿ ಇಲ್ಲಿ ಬಿಟ್ಟೇವಲ್ಲ. ಅದಕ್ಕೋಸ್ಕರ ಈಗ ಒಳಗೆ ಹೋಗು, ಒಳಗೆ ಸಿಕ್ಕಾಪಟ್ಟಿ ಕೋಲ್ಡ್ ಇರುತ್ತೆ. ಆರಾಮ ಒಂದು 15 ನಿಮಿಷ ನಿಂತು ಕೇಸಿ ಅಲ್ಲಿ ತೋರಿಸ್ತೀನಿ ಬರ್ರಿ ಹೆಂಗಿರುತ್ತೆ ಏನಿಲ್ಲ ಅಂತ. ವೆಂಕಟೇಶ, ಮತ್ತೇನು ಸಮಾಚಾರ? ಇದ್ರ ಬಗ್ಗೆ ಇನ್ಫಾರ್ಮೇಶನ್ ವೆಂಕಟೇಶ್ ಕೊಟ್ಟಾನ್ರಿ. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಗೋಪುರ ಹೆಂಗೆ ನಿರ್ಮಾಣ ಮಾಡ್ಯಾರಪ್ಪ ಅಂತಂದ್ರೆ, ಅದು ಇಲ್ಲಿ ತಳಗೆಲ್ಲ ಕಲ್ಲು ಹಾಕ್ಯಾರ್ರಿ, ಮೇಲಿಂದ ಏನು ಇಟ್ಟಿಗೆಯಿಂದ ನಿರ್ಮಾಣ ಮಾಡ್ಯಾರ ನೋಡ್ರಿ. ಇಲ್ಲಿ ಮೇಲಿಂದ ಅಲ್ಲೆಲ್ಲ ಇಟ್ಟಿಗೆ ಹಾಕ್ಯಾರ ನೋಡ್ರಿ. ಪ್ರತಿಯೊಂದು ಗೋಪುರಕ್ಕೂ ಅದೇ ರೀತಿ ಐತಿ ನೋಡ್ರಿ. ಈ ರೀತಿ ಐತಿ ನೋಡ್ರಿ. ಒಳಗಡೆ ಹೋದ್ರೆ ತಂಪಿರ್ತ್ರಿ. ಈಗ ಸ್ವಲ್ಪ ಜಸ್ಟ್ ಈಗ ಒಳಗಡೆ ಹೋಗೋಣ ಬರ್ರಿ. ವೆಂಕಟೇಶ್, ಒಳಗೆ ಹೋಗೋಣ. ದೇವಸ್ಥಾನದೊಳಗೆ ಎಂಟ್ರೆನ್ಸ್ ಹಿಂಗೆ ಇರುತ್ತೆ ನೋಡ್ರಿ. ಎಂಟ್ರೆನ್ಸ್ ಹಿಂಗೆ ಮೇಲೆ ಬಚ್ಚ. ನೋಡ್ರಿ ಫ್ರೆಂಡ್ಸ್, ಈಗಂತೂ ವಿಠಲ್ ದೇವಾಲಯ ಮತ್ತು ಕಲ್ಲಿನ ರಥ ಅದೆಲ್ಲ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಈಗ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ ರೀ. ಬಾಯ್.